ಕುಡಿವಿ ಅಪ್ಪ ಅದಕ್ಕೆ ಅಂದ್ರೆ ಅಮೃತ ಹಸ್ತದಿಂದ ಕಿಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಹಳ್ಳಿ ಚಪ್ಪಾಳೆ ಸಂಘಕ್ಕೆ ಸಾಹೇಬರ ಪಾದಕ್ಕೆ ನಮಸ್ಕರಿಸ್ತಾ ಇವತ್ತಿಂದ ದಿವಸ ಏನದ ದವು ಬೆಲ್ಲ ಕಾರ್ಯಕ್ರಮ ಉಗಾದಿ ಅಂಗವಾಗಿ ದವು ಬೆಲ್ಲ ಕಾರ್ಯಕ್ರಮ ಹಾಗೂ ಪವಿತ್ರ ರಂಜಾನ್ ಹಬ್ಬದ ಸಾಮಗ್ರಿಗಳ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಅವರು ಬಂದು ಶೋಭೆಪಟ್ಟಿ ಆಗಮಿಸಿದ ಮುದ್ದರಿಗೆ ನಾವು ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇವೆ ನಮ್ಮ ಸಂಘಿನ ವತಿಯಿಂದ. ಮತ್ತು ಅದೇ ಥರ ಏನದ ನಮ್ಮ ಗುರುಗಳಾದಂಥ ಕಲಬುರಗಿ ನ್ಯಾಯವಾದಿಗಳು ಅವರು ಕೂಡ ಇವತ್ತಿಂದು ಕಾರ್ಯಕ್ರಮಕ್ಕೆ ಬಂದು ಶೋಭೆ ಕೊಟ್ಟಂಥ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರ ಏನದ ನಮ್ಮ ಆತ್ಮೀಯ ಸೋದರರಾದ ಭವಾನಿ ಸಿಂಗ್ ಠಾಕೂರ್ ಅವರು SS ಚಾನಲ್ ರಾಜ್ಯ ಉಪಾಧ್ಯಕ್ಷರು ಅವರು ಇವತ್ತು ದಿವಸ ಉಗಾದಿ ಹಬ್ಬದ ಅಂಗವಾಗಿ ಏನಿದೆ ದವು ಬೆಲ್ಲ ಕಾರ್ಯಕ್ರಮ ಮತ್ತು ಪವಿತ್ರ ರಂಜಾನ್ ಸಾಮಗ್ರಿಗಳ ಕಿಟ್ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ಬಂದು ಭಾಳಷ್ಟು ಶೋಭೆ ತಂದಂಥ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರ ಏನಿದೆ ನಮ್ಮ ಹದಪ್ಪ ನಿಟ್ಕುಡಣ್ಣ ಮಂಜೂರಿ ಸದಸ್ಯರು ಜವರಿಗೆ ಅವರಿಗೂ ಕೂಡ ನಾವು ವೇದಿಕೆಯಿಂದ ಸ್ವಾಗತವನ್ನು ಬಯಸುತ್ತೇವೆ. ಅದೇ ಥರ ಏನಾದರೂ ನಮ್ಮ ಶೇಖರ್ ಸಿಂಗ್ ಬ್ರದರ್ ಅವರಿಗೂ ಕೂಡ ನಾವು ಸ್ವಾಗತ ಬಯಸುತ್ತೇನೆ ಮತ್ತು ದರ್ವೇಶ್ ಸಾಹೇಬರಿಗೂ ಕೂಡ ಇವತ್ತಿಂದ ಸ್ವಾಗತ ಬಯಸುತ್ತೇನೆ. ಅದೇ ಥರ ಇನ್ನೊಬ್ಬರು ನಮ್ಮ ಆತ್ಮೀಯ ಸೋದರ ಚಂದ್ರಶೇಖರ್ ಪಾಟೀಲ್ ನ್ಯಾಯವಾದಿಗಳು ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ಥರ ಏನಾದರೂ ಎಕ್ಕಂಚೇರಿ ಸಾಹೇಬರು ವಕೀಲರಿಗೂ ಕೂಡ ನಾವು ಸ್ವಾಗತ ಬಯಸ್ತೀನಿ. ಅಶೋಕ್ ರೆಡ್ಡಿ ಆತ್ಮೀಯ ನಮ್ಮ ಒಂದು ಅವರಿಗೂ ಕೂಡ ಮತ್ತು ವೇದಿಕೆ ಮೇಲೆ ಇದ್ದಂಥ ಗಣ್ಯಮಾನ್ಯರಿಗೂ ಇಲ್ಲಿ ನೆರೆದಂಥ ಸೋದರ ಸೋದರಿಯವರಿಗೂ ಕೂಡ ಇವತ್ತಿಂದು ಉಗಾದಿ ಹಬ್ಬದ ಬೇವು ಬೆಲ್ಲ ಹಾಗೂ ಏನದ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಸಾಮಗ್ರಿಗಳ ಕಿಟ್ ವಿತರಣೆ ಅಂಗವಾಗಿ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಬಯಸ್ತೇನೆ. ಬೀದಿ ವ್ಯಾಪಾರಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಂತ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯಾವಾಗಲೂ ಜಗನ್ನಾಥ್ ಅವರು ಬಡವರ ಬಂಧುವಾಗಿ, ನಿರ್ಗತಿಕರಿಗೆ ಗತಿಯಾಗಿ, ಸೋತವರಿಗೆ ಗೆಲ್ಲಿಸುವ ಉದ್ದೇಶವನ್ನು ಇಟ್ಕೊಂಡು ಯಾವಾಗಲೂ ತಮ್ಮ ಜೀವನ ವ್ಯಯ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರ ಜೊತೆಗೆ ಒಂದು ದೊಡ್ಡ ಟೀಮ್ ಇದೆ. ಆ ಟೀಮ್ ಕೂಡ ಅವರಿಗೆ ಸಹಕಾರಿಯಾಗಿ ಬಡವರಿಗೆ, ಬೀದಿ ವ್ಯಾಪಾರಿಗಳಿಗೆ ಏನೇ ತೊಂದರೆ ಬಂದರೂ ಅದು ಮುಂದೆ ಹೋಗಿ ನಿಂತು ಹೋರಾಟ ಮಾಡಿ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಂಡು ಅವರಿಗೆ ಪರಿಹರಿಸುವ ಪ್ರಯತ್ನ ಯಾವಾಗಲೂ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಲ್ಲಿ ಬಸವಣ್ಣ ಹೇಳಿದಂತೆ ಇವ ನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವರ. ಮತ್ತೆ ಇವರು ಯಾರೋ ಭೇದ ಭಾವ ಇಲ್ಲದೆ ಹಿಂದೂ ಮುಸ್ಲಿಂ ಇಂಥ ಕಲುಷಿತ ಸಮಾಜದಲ್ಲಿ, ಕಲುಷಿತ ವಾತಾವರಣದಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಈ ಜಗನ್ನಾಥ್ ಅವರು ಈ ಕೆಲಸ ಏನು ಮಾಡ್ತಾರೆ ತುಂಬಾ ಶ್ಲಾಘನೀಯ ಮತ್ತು ತುಂಬಾ ಒಳ್ಳೆಯ ವಿಷಯ. ಅದಕ್ಕಾಗಿ ದೇವರು ಅವರಿಗೆ ಆಯು ಆರೋಗ್ಯ ಭಾಗ್ಯ ಕೊಟ್ಟು ಮತ್ತೆ ಇದಕ್ಕಿಂತ ದೊಡ್ಡ ಕಾರ್ಯಕ್ರಮಗಳು ನಡೆಸುತ್ತಾ ಬರಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ಮಾತುತ್ತೇನೆ. ಮೊದಲನೇದಾಗಿ ಈ ವೇದಿಕೆ ಮೇಲೆ ಆಸೀನಿರುವ ಎಲ್ಲ ಮುಖ್ಯ ಅತಿಥಿಗಳಿಗೆ ಮತ್ತು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರಿಗಳ ಮುಖ್ಯ ಸಂಚಾಲಕರಾದ ಮತ್ತು ಅಧ್ಯಕ್ಷರಾದ ಅವರಿಗೆ ಈ ಶುಭ ಸಂದರ್ಭದಲ್ಲಿ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ನಿಮಿತ್ತ ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತು ಕಳೆದ ನಾನು ಕೇಳಿದ್ದು 12 ವರ್ಷಗಳಿಂದ ಸೂರ್ಯವಂಶಿ ಸರ್ ಅವರು ಅನೇಕ ಬೀದಿ ವ್ಯಾಪಾರಿಗಳಿಗೆ ನಿಶಸ್ ಮಾಡಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಅವರಿಗೆ ಮನೆತನ ಮುಟ್ಟಿಸಿದ್ದಾರೆ. ನಮ್ಮ ಪರವಾಗಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸೋಣ. ತಮ್ಮ ಚಪ್ಪಾಳೆ ಮುಖಾಂತರ ನಾನು ಕೇಳಿಕೊಳ್ಳುತ್ತೇನೆ.
ಕರ್ನಾಟಕದಲ್ಲಿ ಸಾಕಷ್ಟು ಬೀದಿ ವ್ಯಾಪಾರಿಗಳು ಇದ್ದರೂ ಕೂಡ ಇವತ್ತಿನ ಸರ್ಕಾರ ವಿಧಾನಸೌಧೆಯಲ್ಲಿ ಮಾತಾಡ್ತಾ ಇಲ್ಲ. ನಾವು ನೀವು ಕುಂತಿರುವ ಇಲ್ಲಿ ಗಣ್ಯ ವ್ಯಕ್ತಿಗಳು ನಾವು ವಿಧಾನಸೌಧ ಹೋಗಿ ಮಾತಾಡಬಹುದು. ಲೋಕತಂತ್ರದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ದೊಡ್ಡ ಹಬ್ಬ ಆದ ಎಲೆಕ್ಷನ್ದಲ್ಲಿ ನಾವು ವೋಟ್ ಹಾಕಿ ಅವರಿಗೆ ವಿಧಾನಸಭಾ ಮುಟ್ಟಿಸ್ತೀವಿ. ಆದರೆ ನಮ್ಮ ಪರವಾಗಿ ಮಾತಾಡಲ್ಲ, ಅವರು ಬೀದಿ ವ್ಯಾಪಾರಿಗಳಿಗಾಗಿ ಮಾತಾಡಲ್ಲ. ಅಂತ ಸಮಯದಲ್ಲಿ ಸೂರ್ಯವಂಶಿ ಜಗನ್ನಾಥ ಸರ್ ಅವರು ಕರ್ನಾಟಕದ ಬೀದಿ ವ್ಯಾಪಾರಿಗಳ ಬಗ್ಗೆ ಮಾತಾಡ್ತಾರೆ, ಅವ್ರ ಬಗ್ಗೆ ಹೋರಾಟ ಮಾಡ್ತಾರೆ. ಅಂತವರಿಗೆ ನಿಮ್ಮ ಆಶೀರ್ವಾದ ಬೇಕು. ಅಂತ ಜನರಿಗೆ ನಾವು ಸರ್ಕಾರದಲ್ಲಿ ಮುಟ್ಟಿಸುವಂತ ನಾವು ಪ್ರಯತ್ನ ಪಡಬೇಕು. ಅವ್ರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಬೀದಿ ವ್ಯಾಪಾರಿಗಳಲ್ಲಿ ಸಾಲ ಸೌಲಭ್ಯ ಇರಲಿ, ಅನೇಕ ಸೌಲಭ್ಯಗಳು ಸರ್ಕಾರದಿಂದ ಜಾರಿಗಾದರು ನಿಮ್ಮ ಮನೆಗೆ ಬಾಗಿಲಿಗೆ ಮುಟ್ತಾ ಇಲ್ಲ. ಏಕೆಂದರೆ ನಮಗೆ ಅವೇರ್ನೆಸ್ ಇಲ್ಲ, ಅರಿವು ಇಲ್ಲ, ನಮಗೆ ಮುಡ್ಸಕ್ಕೆ ಅಂತ ವ್ಯಕ್ತಿ ಇಲ್ಲ. ಆದರೆ 12 ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡಿ ಈ ಶುಭ ಸಂದರ್ಭದಲ್ಲಿ 10 ವರ್ಷಗಳಿಂದ ಪ್ರತಿ ವರ್ಷ ಹಿಂಗೆ ಕಿಟ್ ವಿತರಣೆ ಇರಲಿ, ಅವರಿಗೆ ಶುಭ ಸಂದರ್ಭದಲ್ಲಿ ಹೇಳುವುದಿರಲಿ, ಈ ಸೂರ್ಯವಂಶಿ ಸರ್ ಅವರಿಗೆ ಮಾಡ್ತಾ ಇದ್ದಾರೆ. ಅವರಿಗೆ ಈ ವೇದಿಕೆಯ ಮುಖಾಂತರ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಪವಿತ್ರ ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಪರವಾಗಿ ಹಮ್ಮಿಕೊಂಡಿರುವಂಥ ಇವುಗಳ ವಿತರಣೆ ಹಾಗೂ ಕಿಟ್ಗಳ ವಿತರಣೆ ಕಾರ್ಯಕ್ರಮದ ಅತಿಥಿ ವಹಿಸಿದ ಕಲ್ಕಡ ಸಜ್ಜಾದ ಸಾಹೇಬ್ರೆ ಹಾಗೂ ಕಲಬುರಗಿ ವಕೀಲರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಹಾಗೂ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಗನ್ನಾಥ ಸೂರ್ಯವಂಶಿ ಹಾಗೂ ಅವರ ತಂಡ ಅಮೃತ ಸೇರಿದಂತೆ ಎಲ್ಲ ತಂಡದವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅಕ್ಕ ತಂಗಿಯರೇ, ಬೀದಿ ವ್ಯಾಪಾರಿಗಳ ಸಂಘದ ಸದಸ್ಯರೇ ಹಾಗೂ ಮಹಿಳೆಯರೇ, ನಮ್ಮ ಕರ್ನಾಟಕ ಸೂಫಿ ಸಂತರ ನಾಡು. ಅದಕ್ಕೆ ಹೇಳಕ್ಕೆ ನಾವು ಬರೀ ಬಾಯಲ್ಲಿ ಹೇಳೋದ್ರೆ ನಾವು ಪ್ರಾಕ್ಟಿಕಲ್ ತೋರಿಸ್ದಂತ ಈ ಸಂದರ್ಭ ಹೇಳ್ತೀವಿ. ಯಾಕಂದ್ರೆ ನಾವು ಬರೀ ಕಮ್ಯುನಲ್ ಹಿಂದೂ ಮುಸ್ಲಿಂ ಅಂತಿರ್ತೀವಿ, ಅದಲ್ಲ. ನಾವೆಲ್ಲ ಸೂಫಿ ಸಂತರ ನಾಡು, ನಾವೆಲ್ಲ ಒಂದೇ ಅಣ್ಣ ತಮ್ಮಂದಿರು ಅಂತ ಹೇಳಿ ತೋರಿಸ್ಲಿಕ್ಕೆ 2 ಹಬ್ಬ ಒಂದೇ ಸರಿ ಬಂದ ಸಲುವಾಗಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಎಲ್ಲ ಬಾಂಧವರಿಗೆ ಕಿಟ್ ಕೊಡ್ತಾ ಇದ್ದಾರೆ ಜಗನ್ನಾಥ ಸೂರ್ಯವಂಶಿಗಳು. ಅದೇ ರೀತಿ ಈ ಸರಿ 2 ಹಬ್ಬ ಬಂದಿದ್ದಕ್ಕೆ ಈ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ಹಬ್ಬ ತರಲ್ಲ, ಅಣ್ಣ ತಂಗಿ ಹಬ್ಬ, ಅಣ್ಣ ತಮ್ಮ ಈ ರೀತಿ 2 ಹಬ್ಬಗಳು ಬಂದಿದ್ದ ಸಲುವಾಗಿ ಒಟ್ಟಿಗೆ ಸೇರಿಸಿ 2 ಕಾರ್ಯಕ್ರಮ ಮಾಡುತ್ತಾರೆ. ಅದಕ್ಕೆ ತುಂಬ ಧನ್ಯವಾದಗಳು. रमजान का भी ऐसा मुबारक, और आज यहाँ पर हम जमा हुए तो उगादी जो ईद है, नया साल, इसकी भी बहुत बहुत मुबारक। जगन्नाथ सर जो आज जो प्रोग्राम रखे हुए हैं हमेशा करते आते हैं, एक मिसाल होती है हिंदुस्तान में हिंदू मुस्लिम की एकता की। तो हम लोगों को जो हम सोचते हैं सोशल एक्टिव जो वर्क करते हैं, जो समाज के लिए सोचते हैं, देश के लिए सोचते हैं, तो आज हमें फख्र के साथ एक फख्र महसूस होता है कि हम लोगों के साथ जगन्नाथ सर थे और हमारे कई लोग हमारे साथ जो उनकी जो सोसाइटी है हम लोगों के साथ जुड़े हुए हैं। हमें बहुत खुशी है क्योंकि जब तक हम लोगों के साथ में हिंदू मुस्लिम सिख ईसाई जो भी लोग सब एक साथ मिलकर जिस मंच पे एक साथ जो लोग दिखते हैं, तो तब समझना चाहिए कि हमारे देश को तोड़ना नामुमकिन की बात है। ಎಲ್ಲರಿಗೆ ನಮಸ್ಕಾರ. ಭಾಳ ಖುಷಿ ಆಗ್ತದೆ ಸೂರ್ಯವಂಶಿ ಸಾಹೇಬರ ಇದು ಒಂದು ಚಂದ ಕೆಲಸ, अच्छा काम कर रहे हैं और इनके सामने सब लोगों के दुआ ले रहे हैं. तो सूर्यवंशी साहब को मैं मुबारकबाद देता हूँ और आप सब लोग इधर आए हैं सबको मुबारकबाद देता हूँ. सूर्यवंशी साहब बुलाए, इज्जत दिए सब लोगों को, उसका भी शुक्रिया अदा करता हूँ. थैंक यू.